ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿಬರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ 4 ಹೊಸದಾಗಿ ಅಪ್ಡೇಟ್ ಬಂದಿದ್ದಾವೆ. ತುಂಬಾ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅವೇನು ಅಪ್ಡೇಟು ಮತ್ತು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮಗೆ ಈ ಅಪ್ಡೇಟ್ ಶೋ ಆಗಬೇಕಪ್ಪ ಅಂದರೆ ನೀವು ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಂಡಿರಬೇಕು. ಆವಾಗ ಮಾತ್ರ ಈ ಅಪ್ಡೇಟು ಶೋ ಆಗೋದು. ಬನ್ನಿ ಯಾವ ಅಪ್ಡೇಟ್ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಮೊದಲು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಯುವ ಸ್ಟೋರಿ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದ್ದಾರಾ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಂದೇ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರೋದು ಸ್ಟಿಕ್ಕರ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸ್ಟಿಕ್ಕರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ಎಲ್ಲ ಚೇಂಜ್ ಆಗಿದೆ ಇದು. ಮೊದಲು ಬೇರೆ ಥರ ಇತ್ತು. ಇವಾಗ ಈ ರೀತಿ ಪ್ರೊಫೈಲ್ ಆಗಿದೆ. ಇದರಲ್ಲಿ 4 ಆಪ್ಷನ್ ಬಂದಿದ್ದಾವೆ. ಯಾವ್ಯಾವ ಅಂದರೆ ಫ್ರೇಮ್ಸು, ಕಟ್ಔಟ್ಸು, ಮತ್ತು ರಿವೀಲು, ಮತ್ತು ಆ್ಯಡ್ ಯುವರ್ ಮ್ಯೂಸಿಕ್ ಅಂತೇಳಿ 4 ಆಪ್ಷನ್ ಬಂದಿದ್ದಾವೆ. ಮಧ್ಯೆ ಹೇಳಿದೆ ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ಆಪ್ಷನ್ ಶೋ ಆಗೋದು. ಈಗ ಒಂದೊಂದಾಗಿ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಫ್ರೇಮ್ಸು. ಫ್ರೇಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈಗ ಒಂದು ಫೋಟೋ ಕೇಳುತ್ತೆ ಅದು. ನಿಮ್ಗೆ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಆ್ಯಡ್ ಎ ಕ್ಯಾಪ್ಚರ್ ಅಂತ ಕಾಣಿಸ್ತಾ ಇದೆ. ನಿಮ್ಗೆ ಏನು ಬೇಕಲ್ಲ ಆ ಕ್ಯಾಪ್ಚರ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಪಾಪಪ್ ಮೆಸೇಜ್ ಶೋ ಆಗ್ತಾ ಇದೆ. ಪೀಪಲ್ ಕ್ಯಾನ್ ಶೇಕ್ ದಿಸ್ ಫೋಟೋ ಟು ರಿವೀಲ್ ಇಟ್ ಅಂತೇಳಿ. ನೀವು ಫೋನ್ನ ಈ ರೀತಿ ಶೇಕ್ ಮಾಡಿದ್ರೆ ಮಾತ್ರನೇ ಅದು ಫೋಟೋ ಶೋ ಆಗೋದು. ಈ ರೀತಿ ಒಂಥರ ಯೂನಿಕ್ ಆಗಿರೋ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾರಾದರೂ ನಿಮ್ಮ ಸ್ಟೋರಿನ ಓಪನ್ ಮಾಡ್ಕೊಂಡು ಈ ರೀತಿ ಶೇಕ್ ಮಾಡಿದ್ರೆ ಮಾತ್ರನೇ ಅವಾಗ ಫೋಟೋ ತೋರಿಸುತ್ತೆ. ಆ ರೀತಿಯಾಗಿ ಈ ಅಪ್ಡೇಟ್ ಕೆಲಸನ ಮಾಡುತ್ತೆ. ಈಗ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಫ್ರೇಮ್ ಆಪ್ಷನ್ನು ಎದಕ್ಕೆ ಯೂಸ್ ಅಂತೇಳಿ. ಈಗ ಫಸ್ಟ್ ಒಂದು ಫ್ರೇಮ್ ಅನ್ನೋ ಆಪ್ಷನ್ನು ಆ ರೀತಿ ಕೆಲಸನ ಮಾಡುತ್ತೆ. ಇವಾಗ ನೆಕ್ಸ್ಟ್ ಕಟ್ಔಟ್ ಅನ್ನೋ ಆಪ್ಷನ್ ಇದೆ ಹೊಸದಾಗಿ. ಇದೇನಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸ್ಟಿಕ್ಕರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕಟ್ಔಟ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾವು ಒಂದು ಫೋಟೋನ ಸೆಲೆಕ್ಟ್ನ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರೋದು ಕಟ್ಟಿಂಗ್ ಸ್ಟಿಕ್ಕರ್ ಅಂತ ಕಾಣಿಸ್ತಾ ಇದೆ. ಇದೇನು ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ವೇಟ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ನೀವು ಬೇರೆ ಯಾವುದಾದ್ರೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊತಿದ್ರಿ. ಆದರೆ ಇವಾಗ ಆ ಅವಶ್ಯಕತೆ ಏನಿಲ್ಲ. ಯಾಕಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಇವಾಗ ಸ್ಟಿಕ್ಕರ್ನ ಆಪ್ಷನ್ ಬಂದಿದೆ. ಇದ್ರ ಮುಖಾಂತರ ನೀವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೋದು. ಇಲ್ಲಿ ನೋಡಿ ಯೂಸ್ ಸ್ಟಿಕ್ಕರ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋನ ಇವಾಗ ಫೋಟೋ ಬ್ಯಾಕ್ಗ್ರೌಂಡ್ನಲ್ಲಿ ಇರುತ್ತೆ. ಇನ್ನೊಂದು ಫೋಟೋನ ನೀವು ಸ್ಟಿಕ್ಕರ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಿಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ನೀವು ಇಟ್ಕೋಬೋದು. ಈ ರೀತಿಯಾಗಿ ಕಟ್ಔಟ್ ಅನ್ನೋ ಆಪ್ಷನ್ನು ವರ್ಕ್ ಆಗುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಅಪ್ಡೇಟ್ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಇವಾಗ 2 ಆಪ್ಷನ್ಸ್ ಮುಗಿದು ಇವಾಗ 3ನೇ ಆಪ್ಷನ್ಸ್ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತೇಳಿ. ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟಿಕ್ಕರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಆ್ಯಡ್ ಯುವರ್ ಮ್ಯೂಸಿಕ್ ಅಂತೇಳಿ ಒಂದು ಹೊಸದಾಗಿ ಆಪ್ಷನ್ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಆ್ಯಡ್ ಮ್ಯೂಸಿಕ್ ಅಂತೇಳಿ ಆಪ್ಷನ್ ಕೇಳುತ್ತೆ ಪ್ಲಸ್ ಐಕಾನು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸಾಂಗ್ ಬೇಕಲ್ಲ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗ ಯಾವ ರೀತಿಯಪ್ಪ ಕೆಲಸ ಮಾಡುತ್ತೆ ಅಂದರೆ ಇದು ಇವಾಗ ನೋಡಿರ್ತೀರ ನೀವು. ಯಾರಾದರೂ ಬೈಕ್ ಲವರ್ಸ್ ಇದ್ದರೆ ಆ್ಯಡ್ ಆಗಿ ಅಂತೇಳಿ ಒಂದು ಆಪ್ಷನ್ನ ಕಳಿಸಿರ್ತಾರೆ ನಿಮ್ಮ ಫ್ರೆಂಡ್ಸು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋನ ಆ್ಯಡ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ತೀರಾ. ಅವ್ರ ಫೋಟೋನು ಬರುತ್ತೆ ಮತ್ತು ನಿಮ್ಮ ಫೋಟೋನು ಬರುತ್ತೆ. ಆ ರೀತಿ ಕೆಲಸ ಮಾಡುತ್ತೆ ಇದು ಸೇಮು. ಅದು ಫೋಟೋನ ಆ್ಯಡ್ ಮಾಡೋದಾಗಿತ್ತು. ಇವಾಗ ಇದು ಸಾಂಗ್ ಮಾಡೋದು ಆ್ಯಡ್ ಯುವರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋನ ಬ್ಯಾಕ್ಗ್ರೌಂಡ್ನಲ್ಲಿ ಇಟ್ಕೊಂಡು ನೀವು ಬೇಕಾಗಿರೋ ಸಾಂಗ್ನ ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಈ ಆಪ್ಷನ್ನು ಕೆಲಸನ ಮಾಡುತ್ತೆ. ಇವಾಗ ಲಾಸ್ಟ್ ಇನ್ನೊಂದು ಆಪ್ಷನ್ ಇದೆ. ಆ ಆಪ್ಷನ್ ನೋಡೋ ಬನ್ನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ಈ ಲಾಸ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ರಿವೀಲ್ ಅಂತೇಳಿ. ಆಪ್ಷನ್ನು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ರಿವೀಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮಗೆ ಏನು ಬೇಕಲ್ಲ ಅದನ್ನ ಇಲ್ಲಿ ನೀವು ಬರ್ಕೋಬೋದು. ಇವಾಗ ನಾನು ಏನಾದರೂ ಟೈಪ್ ಮಾಡ್ಕೊತೀನಿ ಹಾಯ್ ಅಂತೇಳಿ. ಹಾಯ್ ಅಂತ ಟೈಪ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಪ್ರಿವ್ಯೂ ಅಂತ ಕಾಣಿಸ್ತಾ ಇದೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಬ್ಯಾಕ್ಗ್ರೌಂಡ್ ಫೋಟೋ ಆ್ಯಡ್ ಮಾಡಿರ್ತಾರಲ್ಲ ಅದು ಬ್ಲರ್ ಆಗಿರುತ್ತೆ. ಯಾರಾದರೂ ನಿಮ್ಮ ಸ್ಟೋರಿಗೆ ರಿಯಾಕ್ಟ್ನ ಮಾಡಿದ್ಮೇಲೆ ಅದು ಈ ರೀತಿಯಾಗಿ ಫೋಟೋ ಕನ್ವರ್ಟ್ ಆಗುತ್ತೆ. ಮೊದಲು ಬ್ಯಾಕ್ಗ್ರೌಂಡ್ನಲ್ಲಿ ಅದು ಬ್ಲರ್ ಆಗಿರುತ್ತೆ. ಯಾರಾದರೂ ರಿಯಾಕ್ಟ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಶೋ ಆಗುತ್ತೆ. ಈ ರೀತಿಯಾಗಿ ಯೂನಿಕಾಗಿ ನೀವು ಸ್ಟೋರಿನ ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ 4 ಹೊಸದಾಗಿ ಅಪ್ಡೇಟ್ ಬಂದಿದ್ದಾವೆ. ನಿಮಗೆ ಅಪ್ಡೇಟ್ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.